ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಈ ರೀತಿ ಶುರುವಾಗಿದ್ದು ಬೆಂಗಳೂರಿನಲ್ಲಿ ಸಿಎಂ ಮನೆಯಿಂದಲೇ ಎಸ್ಐಆರ್ ಆಗಿದೆ. ಫಾರಂ ಭರ್ತಿ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಮತದಾನದ ಹಕ್ಕು ಉಳಿಸ್ಕೊಳ್ಳದಿದ್ರೆ ಗ್ಯಾರಂಟಿ ಬಂದ್ ಆಗುತ್ತೆ ಅಂತ ಸ್ವತಃ ಸಿಎಂ ಅವರೇ ಹೇಳಿರೋದು. ಎಸ್ಐಆರ್ಗೂ ಗ್ಯಾರಂಟಿಗೂ ಏನ್ ಲಿಂಕ್ ಆಗಿದ್ರೆ ರಿಪೋರ್ಟ್ ಇಲ್ಲಿದೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಎಸ್ಐಆರ್ ಶುರು, ಅನರ್ಹ ಮತದಾರರಿಗೆ ಢವಢವ. ಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದಲೇ ಎಸ್ಐಆರ್ ಪ್ರಕ್ರಿಯೆ. ಮತದಾನದ ಹಕ್ಕು ಉಳಿಸಿಕೊಳ್ಳದಿದ್ರೆ ಗ್ಯಾರಂಟಿ ಬಂದ್. ಎಸ್ಐಆರ್ ಮತಪಟ್ಟಿ ಪರಿಷ್ಕರಣೆ. ಪಶ್ಚಿಮ ಬಂಗಾಳ, ಬಿಹಾರ, ಕೇರಳದಲ್ಲಿ ಸಂಚಲನ ಸೃಷ್ಟಿಸಿದ್ದ ಮತಪಟ್ಟಿ ಪರಿಷ್ಕರಣೆ ರಾಜ್ಯದಲ್ಲೂ ಶುರುವಾಗಿದೆ. ಇಂದಿನಿಂದ ಕರ್ನಾಟಕ ಸೇರಿ 16 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಆಗ್ತಿದೆ. ರಾಜ್ಯದ ಜಿಲ್ಲೆಯಲ್ಲೂ ಎಸ್ಐಆರ್ ಪ್ರಕ್ರಿಯೆ ಚುರುಕು ಪಡೆದಿದೆ. 6 ಕೋಟಿಗೂ ಹೆಚ್ಚು ಮತಪಟ್ಟಿ ಪರಿಷ್ಕರಣೆಗೆ ಚಾಲನೆ ನೀಡಲಾಗಿದೆ. ಯಾವುದೇ ಸಮಸ್ಯೆಯಾಗದಂತೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ 59,000 ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ. ಒಂದು ವೇಳೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅನರ್ಹರು ಪತ್ತೆಯಾದ್ರೆ ರಾಜ್ಯ ಸರ್ಕಾರದಿಂದ ಸಿಗೋ ಎಲ್ಲ ಸೌಲಭ್ಯಗಳನ್ನು ಕಳೆದುಕೊಳ್ಳಲಿದ್ದಾರೆ. ಮತದಾರರು ತಮ್ಮ ಹಕ್ಕು ಉಳಿಸಿಕೊಳ್ಳೋದ್ರಲ್ಲಿ ವಿಫಲ ಆದ್ರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಸಿಗೋದಿಲ್ಲ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಸೇರಿ ಸರ್ಕಾರಿ ಯೋಜನೆಗಳು ಕಂಪ್ಲೀಟ್ ಬಂದ್ ಆಗಲಿದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ ಸ್ಕೀಮ್ ಬರ್ತಾ ಇದೆ ನಿಮ್ಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ಮತಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ರೆ ಗ್ಯಾರಂಟಿ ನಿಲ್ಲಿಸ್ತೀವಿ ಎಂದ ಸಿಎಂ. ಎಸ್ಐಆರ್ ವೇಳೆ ಮತಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ರೆ ಗ್ಯಾರಂಟಿಯನ್ನೇ ನಿಲ್ಲಿಸ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆ ನಿಲ್ಲಿಸ್ತಿದ್ದಾರೆ. ಮತಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ರೆ ನಾವು ಯಾಕೆ ಗ್ಯಾರಂಟಿ ಕೊಡಬೇಕು ಅಂತಿದೆ ಸರ್ಕಾರ. ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಯಿತು. ಸದಾಶಿವನಗರದಲ್ಲಿರೋ ಮನೆಯಲ್ಲಿ ಸಿಎಂ ಡಿಕೆಶಿಯಿಂದ ಬಿಎಲ್ಒಗಳು ಎಲ್ಲ ಮಾಹಿತಿ ಪಡೆದ್ರು. ಬೆಂಗಳೂರಿನ ದಕ್ಷಿಣ ಜಿಲ್ಲಾಧಿಕಾರಿ, ಕನಕಪುರ ತಹಶೀಲ್ದಾರ್ರಿಂದಲೇ ಎಸ್ಐಆರ್ ನಡೆಯಿತು. ಸಿಎಂ ಫೋನ್ನಲ್ಲೇ ಅಧಿಕಾರಿಗಳು ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಎಂದಿರೋ ಸಿಎಂ ಆಪ್ನಲ್ಲೇ ಎಲ್ಲವನ್ನ ಭರ್ತಿ ಮಾಡಿದ್ರು. ಎಪಿಕ್ ನಂಬರ್ ಬಂದ ತಕ್ಷಣ ಬರ್ತಾ ಇದು ಆಯ್ತು. ನನ್ನ ಹೆಂಡತಿ ಎಪಿಕ್ ನಂಬರ್ ತೆಗಿಬಾರ್ದು ಅಂತ ಹೇಳೋ ನಾನು ನನ್ನ ಕೇರೆ ಮಾಡಿಸ್ತೀನಿ. ಮೊಬೈಲ್ ಕೊಡಿ, ಎಪಿಕ್ ನಂಬರ್ ಹೇಳಿ. ಫೋಟೋಸ್ ಸರ್ ಮೊಬೈಲಲ್ಲೇ ಲಿಂಕ್ ಆಗಿ ಯು ಆಸ್ಕ್ ಹರ್ ಟು ಎಂಟ್ರೈಸ್. ನೀನು ಮಾಡೋದಿಲ್ಲ, ನಾನು ಕೂಡ ಅನ್ಎಜುಕೇಟೆಡ್, ನಾನು ಕೂಡ ಮಾಹಿತಿ ಪಡೆದು ಫಾರಂ ತುಂಬಿದ್ದೇನೆ. ಎಲ್ಲರೂ ಮಾಹಿತಿ ಪಡೆದು ಫಾರಂ ತುಂಬಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಎಸ್ಐಆರ್ ಮತದಾರ ಪರೀಕ್ಷಣೆ ಇವತ್ತಿಂದ ಪ್ರಾರಂಭ ಆಗಿದೆ. ನನ್ನ ಮನೆಯಿಂದನೇ ನಮ್ಮ ರಾಮನಗರ ಇಲ್ಲಿ ಕೆಲಸ ಮಾಡ್ತಿರಂತ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅವರು ಬಂದು ನಮ್ಮಿಂದನೇ ಪ್ರಾರಂಭ ಮಾಡಿದ್ದಾರೆ. ಅಪ್ಪ ನಾನು ಅನ್ಎಜುಕೇಟೆಡ್, ನಾನು ಟ್ರೈ ಮಾಡಿದೆ. ಅದಕ್ಕೆ ನಾನು ಬೇರೆಯವ್ರು ಕೇಳ್ತೇನೆ. ನನಗೆ ಈ ಆ್ಯಪ್ ಎಲ್ಲ ನನಗೂ ಗೊತ್ತಿಲ್ಲ, ಡೌನ್ಲೋಡ್ ಮಾಡ್ಬೋದು ಗೊತ್ತಿಲ್ಲ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ಆ ಆ್ಯಪಲ್ಲಿ ಮಾಡ್ಬೋದು ಬೇರೆ. ನೀವು ಫಾರಂ ತೆಗೆದುಕೊಂಡು ಆ ಫಾರಮ್ನ ಎಂಟ್ರಿ ಮಾಡೋಂಥ ಕೆಲಸ ನೀವು ಮಾಡಿ.
ಎಸ್ಐಆರ್ ಅರ್ಜಿ ನಮೂನೆ ಭರ್ತಿ ಮಾಡಿದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅರ್ಜಿ ನಮೂನೆಯನ್ನ ಬೂತ್ ಮಟ್ಟದ ಅಧಿಕಾರಿಗಳು ಸ್ವೀಕಾರ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಂದರೆ 30ನೇ ಜೂನ್ನಿಂದ 29 ಜುಲೈವರೆಗೂ ಮನೆ ಮನೆಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡುವ ಕ್ರಮ ಚಾಲೂ ಆಗಿದೆ. ಅದರ ಪ್ರಕಾರ ನನ್ನ ಮನೆಗೆ ಸಮೇತ ನಮ್ಮ BLO ಅವರು ಶ್ರೀ ಅಂಕಣ್ಣ ಅವರು ನಮಗೆ ಫಾರ್ಮ್ ಕೊಟ್ಟಿದ್ದಾರೆ. ನಂದು, ನನ್ನ ಮನೆಯವ್ರದ್ದು, ನನ್ನ ಮಗದ್ದು ಫಾರ್ಮ್ ಕೊಟ್ಟಿದ್ದಾರೆ. ನಾವು 3 ಜನ ಫಾರ್ಮನ್ನು ತುಂಬಿ ನಮ್ಮದು ಫೋಟೋವನ್ನು ಹಚ್ಚಿ ಸಹಿ ಮಾಡಿ ಕೊಟ್ಟಿದ್ದೇವೆ. ಇನ್ನು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಮನೆಯಿಂದ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ಕೊಡಲಾಯಿತು. ಎನ್ಯುಮರೇಷನ್ ಫಾರ್ಮ್ ನೀಡೋ ಅಧಿಕಾರಿಗಳು ಮಾಹಿತಿ ಪಡೆದ್ರು. ಈ ವೇಳೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮತ್ತು ಪಾಲಿಕೆ ಕಮಿಷನರ್ ರುದ್ರೇಶ್ ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಅನಧಿಕೃತ ಮತದಾರರು ಇರಬಾರದು ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ರು. ಇಡೀ ದೇಶದಲ್ಲಿ 5 ರಾಜ್ಯಗಳಲ್ಲಿ ಇವತ್ತು ಎಸ್ಆರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಎಸ್ಆರ್ ಪ್ರಕ್ರಿಯೆ ದೇಶದಲ್ಲಿ ಚುನಾವಣಾ ಆಯೋಗ ಬಹಳ ಒಳ್ಳೆ ರೀತಿಯಿಂದ ಕಳೆದ ಹಿಂದಿನ ಸಲ ಕೂಡ ನಡೆದಂಥ ಸಂದರ್ಭದಲ್ಲಿ ಆಗಿದ್ದು ಅನೇಕ ರಾಜ್ಯಗಳಲ್ಲಿ. ಇವತ್ತು ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಆಗಿದೆ. ನಾವು ಅದನ್ನು ಎಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೀವಿ. ಇಲ್ಲಿ ಅನಧಿಕೃತ ಮತದಾರ ಅನ್ನುವಂಥದ್ದೈತೆ ಯಾರು ಕೂಡ ವೋಟರ್ ಲಿಸ್ಟ್ನಲ್ಲಿ ಉಳಿಬಾರ್ದು ಅಂತಕ್ಕಂಥದ್ದು ಮೂಲ ಧ್ಯೇಯ ಆಗಿದೆ. ಹೀಗಾಗಿ ಇನ್ಫಿಲ್ಟ್ರೇಷನ್ ಮಾಡಿದಂಥವ್ರು ಇರಲಿ, ಬೇರೆ ಬೇರೆ ತೀರ್ಕೊಂಡು ಹೋದಂಥವ್ರು ಡಬಲ್ ವೋಟರ್ಸ್ ಇರಲಿ, ಇದರಲ್ಲಿ ಪರಿಷ್ಕರಣೆಯಲ್ಲಿ ಅವೆಲ್ಲವೂ ಕೂಡ ಹೋಗ್ತಾವೆ ಅಂತಕ್ಕಂಥ ವಿಶ್ವಾಸ ಇದೆ. ಮೈಸೂರು ಜಿಲ್ಲೆಯಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆ ಚುರುಕುಗೊಂಡಿದೆ. ಯಾವ್ಯಾವ ರೀತಿ ಮಾಹಿತಿ ಕೊಡಬೇಕು ಅಂತ ಎನ್ಯುಮರೇಷನ್ ಫಾರ್ಮ್ ತೋರಿಸಿ ಅಧಿಕಾರಿಗಳು ವಿವರಣೆ ಕೊಟ್ಟರು. ಮತದಾರರ ವಿಶೇಷವಾದಂತಹ ಮಹತ್ವದ ಮತದಾನ ಪರಿಷ್ಕರಣೆ ಕಾರ್ಯ ಮೈಸೂರಿನಲ್ಲಿ ಆರಂಭವಾಗಿದೆ. ನಾನೀಗ ಚಾಮರಾಜಮಹಲದ ಡಿ ಸುಬ್ಬಯ್ಯ ರಸ್ತೆಯಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಈಗಾಗಲೇ ಅಧಿಕಾರಿಗಳು ಪ್ರತಿ ಮನೆಗೆ ತೆರಳಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವ ಕಾರ್ಯಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸರ್, ಇವತ್ತಿನಿಂದ ಪ್ರಕ್ರಿಯೆ ಆರಂಭವಾಗಿದೆ. ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುವಂಥದ್ದು. ಯಾವ ರೀತಿ ಆಗುತ್ತೆ ಸರ್ ಈ ಪ್ರಕ್ರಿಯೆ? ಈಗ ನಾವು ಚಾಮರಾಜ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಾಪ್ತಿಯಲ್ಲಿದ್ದೀವಿ. ಈಗ ಒಂದು ಮನೆಗೆ ಬಂದು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀ ಪ್ರಿಂಟೆಡ್ ಫಾರ್ಮ್ ಒಂದಿದೆ. ಈಗ ಇದು ಎನ್ಯುಮರೇಷನ್ ಫಾರ್ಮ್ ಅಂತ ಕರಿತೀವಿ ನಾವು ಅದನ್ನು. ಇದು ಕನ್ನಡದಲ್ಲೇ ಮುದ್ರಿತವಾಗಿದೆ, ಗಣತಿ ನಮೂನೆ ಇದು. ಇದನ್ನು ನಾವು ಸಂಬಂಧಪಟ್ಟಂಥ ಮತದಾರರಿಗೆ ಕೊಡ್ತೇವೆ. ಈ ಮತದಾರ ಪಟ್ಟಿಯಲ್ಲಿ ಈ ಫಾರ್ಮಲ್ಲಿ 3 ಕಾಲಮ್ಗಳು ಬರ್ತವೆ, 3 ವಿಭಾಗಗಳು ಬರ್ತವೆ. ಅವರೇ ನಿಜವಾದಂತಹ 2002 ನಾವು ಏನು ಮಾಡಿದ್ದೀವಿ ಆ ಒಂದು SR ಅಲ್ಲಿ ಇದ್ದರೆ, ಇದರಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿದ್ದರೆ ಅವರು ನಮಗೆ ಮೊದಲನೇ ಭಾಗವನ್ನು ಭರ್ತಿ ಮಾಡಿ ಕೊಡ್ತಾರೆ. ಅಕಸ್ಮಾತ್ ಅವರು ಇಲ್ಲ ಅಂದರೆ 2ನೇ ಭಾಗವನ್ನು ಭರ್ತಿ ಮಾಡಿಕೊಡ್ತಾರೆ. ಹೊಸ ವೋಟರ್ ಆದರೆ ಫಾರ್ಮ್ 6 ಸೇರಿಸಿ ನಮಗೆ ಕೊಡ್ತಾರೆ. ಎಸ್ಐಆರ್ಗೆ ಅತಿ ಹೆಚ್ಚು ಕಾಂಗ್ರೆಸ್ ಏಜೆಂಟ್ಗಳನ್ನ ನೇಮಕ. ಸಿಎಂ ಸೂಚನೆ ಮೇರೆಗೆ ಕಾಂಗ್ರೆಸ್ ಅತಿ ಹೆಚ್ಚು ಬೂತ್ ಏಜೆಂಟ್ಗಳನ್ನು ನಿಯೋಜನೆ ಮಾಡಿದೆ. ಬಿಜೆಪಿಗಿಂತ ಹೆಚ್ಚು BLAಗಳನ್ನ ಕಾಂಗ್ರೆಸ್ ನೇಮಕ ಮಾಡಿದೆ. ಎಸ್ಐಆರ್ನಲ್ಲಿ ಯಾವುದೇ ಲೋಪವಾಗದಂತೆ ತಡೆಗಟ್ಟೋಕೆ ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೇಮಕ ಮಾಡಲಾಗಿದೆ. ಇನ್ನು ಎಸ್ಐಆರ್ಗೆ ವಿರೋಧ ಇಲ್ಲ ಅಂತಿರೋ ಕಾಂಗ್ರೆಸ್ ಪಾರದರ್ಶಕತೆ ಇರಬೇಕಿದೆ, ಅರ್ಹರನ್ನ ಅನರ್ಹರನ್ನಾಗಿ ಮಾಡಬೇಡಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಎಸ್ಐಆರ್ಗೆ ನಾವು ವಿರೋಧ ಇಲ್ಲ. ಒಂದು ಉತ್ತಮವಾದಂಥ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನು ಅನರ್ಹರು ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಚೀಫ್ ಎಲೆಕ್ಷನ್ ಕಮಿಷನಿಗೆ ಏನು ನಾವು ಕ್ಯಾಬಿನೆಟ್ ಡಿಸಿಷನ್ಸನ್ನು ಅಥವಾ ಕ್ಲಾರಿಫಿಕೇಷನನ್ನು ನಾವು ಕೇಳಿದ್ವಿ, ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಬೆಂಗಳೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ. ಇಂದಿನಿಂದ ಜೂನ್ 29ರವರೆಗೂ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. GBA ವ್ಯಾಪ್ತಿಯಲ್ಲಿ 76.32% ಮತದಾರರನ್ನ ಮ್ಯಾಪಿಂಗ್ ಮಾಡಲಾಗಿದೆ. 905 BLOಗಳು, 8972 BLAಗಳನ್ನ ನೇಮಕ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.